ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025 ವಾರ ಭವಿಷ್ಯ ಕಾರ್ಯಕ್ರಮ. ಸೋಮವಾರದಿಂದ ಭಾನುವಾರದವರೆಗೂ ಈ ವಾರದಲ್ಲಿ ಚಂದ್ರ ಚಿತ್ತಾ ನಕ್ಷತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ ಮತ್ತು ಮೂಲ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 21 ಫೆಬ್ರವರಿ 2025 ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಜಾತ್ರಾರಂಭ. ಈ ವಾರದ ಹೈಲೈಟ್ಸ್ ನಾನು ನಿಮಗೆ ತಿಳಿಸಿದ್ದೀನಿ. ನಾನು ಪ್ರಯಾಗ್ರಾಜ್ನಿಂದ ವಾಪಸ್ ಬೆಂಗಳೂರಿಗೆ ಬಂದೆ. ತುಂಬಾ ಚೆನ್ನಾಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನನೂ ಆಯಿತು. ಅದು ಅಮೃತ ಸ್ನಾನ. ಅದ್ರ ಬಗ್ಗೆ ಎಲ್ಲ ಪೋಸ್ಟಿಂಗ್ಸ್ ಹಾಕಿದ್ದೀನಿ, ಶಾರ್ಟ್ ವಿಡಿಯೋಸ್ ಹಾಕಿದ್ದೀನಿ, ನೀವೆಲ್ಲ ನೋಡ್ಲಿ ಅಂತ. ಅಲ್ಲಿಂದ ಬರ್ತಾ ಸ್ವಲ್ಪ ವಾತಾವರಣ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಬಹಳ ಅದ್ಭುತವಾದಂತಹ ಅನುಭವ. 12 ವರ್ಷಕ್ಕೊಂದ್ಸಲ ನಡೆಯುವಂತ ಮಹಾಕುಂಭ ಮೇಳದಲ್ಲಿ ಆ ಈಶ್ವರನ ಇಚ್ಛೆಯಂತೆ ನನಗೆ ಅಮೃತ ಸ್ನಾನ ಮಾಡುವಂತಹ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರು ಯಾರಿದ್ದೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಈ ವಾರದಲ್ಲಿ ನಿಮಗೆ ಯಾವ ರೀತಿ ಗ್ರಹಗಳು ಮತ್ತು ನಕ್ಷತ್ರಗಳು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯ ತಿಳ್ಕೋಬಹುದು. ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಇದು ಭಾರತ ದೇಶದ ವೇದದ ಅಂಗ ಜ್ಯೋತಿಷ್ಯ ಶಾಸ್ತ್ರ, ವೇದಾಂಗ ಅಂತ ಹೇಳಲಾಗುತ್ತೆ. ಧರ್ಮೋ ರಕ್ಷತಿ ರಕ್ಷತಃ. ನಮ್ಮ ಧರ್ಮಕ್ಕೆ ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ವೇದದ ಕಣ್ಣು ಜ್ಯೋತಿಷ್ಯ ಶಾಸ್ತ್ರ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಕತ್ಲಲ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಶಾಸ್ತ್ರ ಆಗಿರುತ್ತೆ. ಅದಕ್ಕೆ ಜ್ಯೋತಿಷ ಅಂದ್ರೆ ನಾಲೆಡ್ಜ್ ಆಫ್ ಲೈಟ್ ಅಂತೀವಿ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಅವರೆಲ್ಲ ಏನೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ನಾಳೆ ಏನಾಗುತ್ತೆ ಅನ್ನೋ ವಿಚಾರ ಕೂಡ ನಿಮಗೆ ಗೊತ್ತಾಗುತ್ತೆ. ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ನಿಮ್ಮ ಕೈಯಲ್ಲೇ ನೀವು ಯಾವುದೇ ಭಾಗದಲ್ಲಿ ನೋಡ್ಕೊಳ್ಳಿ. ಈ ರವಿ ಪರ್ವ ಅಂತ ಕಡೆ ಎಲ್ಲೇ ಆಗ್ಲಿ, ಗುರು ಪರ್ವ, ಧ್ವಜ ಚಿಹ್ನೆ ಇದ್ರೆ, ರವಿ ಪರ್ವ, ಈ ತರ ಎಲ್ಲಿದೆ ಅಂತ ನೀವೇ ನಿಮ್ಮ ಕೈನ ನೋಡ್ಕೋಬೇಕು. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಮಂತ್ರವನ್ನ ಜಪ ಮಾಡ್ತಾ ಇದ್ದಂತ ಸಂಪ್ರದಾಯ ನಮ್ಮ ಸನಾತನ ಸಂಪ್ರದಾಯ. ಧ್ವಜ ಚಿಹ್ನೆ ಇದ್ರೆ ಯಶಸ್ಸು, ಕೀರ್ತಿ. ಅಂತಹ ವ್ಯಕ್ತಿ, ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಅವರ ಅಭಿವೃದ್ಧಿಯನ್ನ ಹೊಂದಿ ನೀವು ಗುಣವಂತರು ಆಗಿರ್ತೀರಿ, ಜ್ಞಾನಿಗಳು ಆಗಿರ್ತೀರಿ, ಕೀರ್ತಿಶಾಲಿಗಳಾಗಿರ್ತೀರಿ ಮತ್ತು ಶ್ರೀಮಂತರಾಗ್ತೀರಿ ಅನ್ನೋದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ ತಿಳಿಸುತ್ತೆ. ಮುಖ ಸಾಮುದ್ರಿಕ ಶಾಸ್ತ್ರದಲ್ಲಿ, ಅಂದ್ರೆ ಅದನ್ನ ಇಂಗ್ಲಿಷಲ್ಲಿ ಫೇಸ್ ರೀಡಿಂಗ್ ಅಂತೀವಿ. ಪ್ರಕಾಶಮಾನವಾದಂತಹ ಕಣ್ಣು, ಸ್ಪಷ್ಟವಾದಂತಹ ಕಣ್ಣು ಇರುವ ವ್ಯಕ್ತಿ ಹೆಸರುವಾಸಿ ಮತ್ತು ಸಮಾಜದಲ್ಲಿ ಖ್ಯಾತಿಯನ್ನ ಪಡಿತಾನೆ ಅನ್ನೋದನ್ನು ಕೂಡ ಅವನು ಕಣ್ಣು ನೋಡಿದ ತಕ್ಷಣನೇ
ಭವಿಷ್ಯವನ್ನ ಹೇಳ್ಬೋದು. ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿದೀನಿ. ಈಗ ಡೈರೆಕ್ಟ್ ಆಗಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಕೆಲವ್ರಿಗೆಲ್ಲ ಡೌಟ್ ಇರುತ್ತೆ, ಗುರುಜಿ ನಾವೆಲ್ಲಾ ರಾಶಿ ನೋಡಕ್ಕಾಗಲ್ಲ, ನಮ್ಮ ರಾಶಿದು ಟೈಮ್ ಸ್ಟ್ಯಾಂಪ್ ಹಾಕಿ ಅಂತ. ಅದೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಒಂದೊಂದು ರಾಶಿದು ಕೂಡ ಟೈಮ್ ಸ್ಟ್ಯಾಂಪು, ನೀವೆಲ್ಲ ನೋಡ್ಕೋಬಹುದು. ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಕೆಲವರು ಹೇಳ್ತೀರ, ಗುರುಜಿ ಶೇರ್ ಮಾರ್ಕೆಟ್ ಬೀಳ್ತಾ ಇದೆ, ಇನ್ನು ಕ್ರಾಶ್ ಆಗ್ತಾ ಇರುತ್ತೆ, ಅದು ಸ್ವಲ್ಪ ಎದಳಕ್ಕೆ ನಿಫ್ಟಿ 50 ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಬೀಳ್ತಾ ಇದೆ. ಅದರಲ್ಲೂ ಕೂಡ USA ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಬಂದ್ಮೇಲೆ ಟ್ಯಾರಿಫ್ ಹಾಕೋದ್ರಿಂದ, ಇನ್ನು ಅನೇಕ ಕಾರಣಗಳಿಂದ ಬೀಳ್ತಾ ಇದೆ. ಹಾಗಾದ್ರೆ ಇದು ಸುಧಾರಣೆ ಯಾವಾಗ ಆಗುತ್ತೆ? 22 ಫೆಬ್ರವರಿ 2025 ಶೇರ್ ಮಾರ್ಕೆಟ್ ಅಲ್ಲಿ ರಕ್ತಪಾತ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಮಾರ್ಕೆಟ್ ಮೇಲ್ ಬರುತ್ತೆ, ಮತ್ತೆ ಕೆಳಗಡೆ ಬೀಳುವ ಸಾಧ್ಯತೆಗಳಿದೆ. ಯಾರು ವಾರ ಭವಿಷ್ಯವನ್ನು ನೋಡ್ತಾ ಇರ್ತೀರಿ ಅಂತವ್ರಿಗೂ ಕೂಡ ಶೇರ್ ಮಾರ್ಕೆಟ್ ಬಗ್ಗೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋ ಇಂದ ಯಾವ ವಾರದಲ್ಲಿ ಶೇರ್ ಮಾರ್ಕೆಟ್ ಮೇಲೋಗುತ್ತೆ, ಯಾವ ವಾರದಲ್ಲಿ ಶೇರ್ ಮಾರ್ಕೆಟ್ ಕೆಳಗಡೆ ಇಳಿಯುತ್ತೆ, ಎಲ್ಲ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ 17 ಫೆಬ್ರವರಿ 2025 23 ಫೆಬ್ರವರಿ 2025 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ಈಗ ಸದ್ಯಕ್ಕಂತೂ ಗುರುಬಲ ಇದೆ, ನಿಮಗೆ ಫ್ಯಾಮಿಲಿ ಅತ್ಯುತ್ತಮವಾಗಿರುತ್ತೆ. ಕುಜ ಬೇರೆ 3ನೇ ಮನೆಯಲ್ಲಿದ್ದಾನೆ, ನಿಮ್ಮ ರಾಶ್ಯಾಧಿಪತಿ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ನೆರೆಹೊರೆಯವರ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟವನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಾರ ನೀವು ಪ್ರಯತ್ನವನ್ನ ಮಾಡ್ತೀರಿ ಅನ್ನೋದನ್ನ ಕಂಡು ಬರುತ್ತೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ವಾರದ ಮೊದಲು 4 ದಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಮ್ಮ ವಾರ ಭವಿಷ್ಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೋಮವಾರದಿಂದ ಭಾನುವಾರದವರೆಗೂ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನ ಸೋಲಿಸ್ತೀರಿ. ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೊಳ್ಳೆ ರುಚಿಯಾದಂತ ಆಹಾರವನ್ನ ತಿಂತೀರಿ, ಪಾನೀಯವನ್ನ ಸ್ವೀಕಾರ ಮಾಡ್ತೀರಿ. ಆದ್ರಿಂದ ಸಾತ್ವಿಕ ಆಹಾರ, ಶುದ್ಧ ಆಹಾರ, ನಮ್ಮ ಶರೀರಕ್ಕೆ ಬೇಕಾದಂತ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಮಾನಸಿಕವಾಗಿ ನಾವು ಸಂತೋಷವಾಗಿರ್ತೀವಿ. ನಾವು ಮಾಡುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ನಮಗೆ ಮೇಷರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಸೂಪರ್ ಆಗಿದೆ. ಹಾಗಾದ್ರೆ ವಾರದ ಕೊನೆ 3 ದಿನ ಹೇಗಿದೆ ಅನ್ನೋದನ್ನ ನೋಡೋಣ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದ ಭವಿಷ್ಯವನ್ನು ತಿಳಿಸಿದ್ದೀನಿ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಅಜೀರ್ಣ ಆಗ್ಬೋದು. ಅದಕ್ಕೆ ಸೀಸನಲ್ ವೈಸ್ ಸ್ಥಳೀಯ ಆಹಾರ ಸೇವನೆ ಮಾಡಬೇಕು. ಆದಷ್ಟು ಫ್ರಿಜ್ಜಲ್ಲಿ ಇರುವಂತಹ ಆಹಾರವನ್ನ ತಿನ್ನಬಾರ್ದು, ಅಜೀರ್ಣ ಆಗ್ಬೋದು. ಹೆಚ್ಚು ಆಹಾರವನ್ನ ತಿನ್ನಬಾರ್ದು. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಇದೆ. ಪೈಲ್ಸ್ ರೋಗ ಇರೋರು ಸ್ವಲ್ಪ ಎಚ್ಚರ. ತರಕಾರಿಗಳು ಹೆಚ್ಚಾಗಿ ತಿನ್ನಿ. ಇನ್ನು ಕೆಲವರಿಗೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ. ಶ್ವಾಸನಾಳ ಅಂದ್ರೆ ಏನು? ಅದೇ ಈಗ ನೋಡಿ, ನೆಗಡಿ, ಕೆಮ್ಮು, ಇವೆಲ್ಲ ಕೂಡ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು. ವಿಪತ್ತುಗಳು, ಕೋಪ ಬರುವಂಥದ್ದು. ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತ ವಿನಯ ನಾಶ ಆಗುತ್ತೆ. ಕೋಪ ಬೇಡ. ಸಂಗಾತಿಯ ಜೊತೆ ವಿವಾದ ಆಗ್ಬಹುದು.
ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ಪುರುಷ ಜಾತಕರು, ಸ್ತ್ರೀ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳಿದೆ. ಎಚ್ಚರ, ವಾರದ ಕೊನೆ 3 ದಿನ. ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕು, ನಮಗೆ ಆಯುಷ್ ಕೂಡ ಚೆನ್ನಾಗಾಗ್ಬೇಕು ಅನ್ನುವಂಥವ್ರು ಏನ್ ಮಾಡ್ಬೇಕು? ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ ಅಂತ ಹೇಳಲಾಗುತ್ತೆ. ಉತ್ತರ ಪ್ರದೇಶದ ವಾತಾವರಣ ಮತ್ತು ಕರ್ನಾಟಕದ ವಾತಾವರಣ, ನೀರು ಬದಲಾವಣೆಯಿಂದ ಸ್ವಲ್ಪ ನನಗೆ ನೆಗಡಿಯಾಗಿದೆ. ಎಲ್ಲರೂ ಕೂಡ ಸಹಕರಿಸಬೇಕು. ಯಾರು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಿ ಯೋಗ ಎಕ್ಸಸೈಸ್ಗಳನ್ನ ಮಾಡ್ರಿ, ಆಯುಷ್ ಜಾಸ್ತಿ ಆಗುತ್ತೆ, ಆರೋಗ್ಯನೂ ಕೂಡ ಉತ್ತಮವಾದಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು? ದೇವ ಮಹಾದೇವನನ್ನ ಪ್ರಾರ್ಥನೆ ಮಾಡಬೇಕು. ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮೇಷರಾಶಿ ಜಾತಕರಿಗೆ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025ರ ವೃಷಭ ರಾಶಿ ಭವಿಷ್ಯ. ವೃಷಭ ರಾಶಿಯವರಿಗೆ ಹೇಗಿದೆ? ಫಲಾನುಫಲ. ಉದ್ಯೋಗ ಕ್ಷೇತ್ರದಲ್ಲಿ ಸಾಹಸ ಮಾಡಿ, ಖಂಡಿತವಾಗ್ಲೂ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ಗೌರವಗಳು ಸಿಗುತ್ತೆ. ಆದ್ರೆ ಕಷ್ಟಪಡಬೇಕು, ಕಷ್ಟಪಡದೆ ಸಿಗಲ್ಲ. ಕೆಲವು ಟೈಮಲ್ಲಿ ಕಷ್ಟಪಡದೆ ಇದ್ರು ಸ್ವಲ್ಪ ಪ್ರಯತ್ನದಲ್ಲಿ ಹೆಚ್ಚು ಫಲ ಸಿಗುತ್ತೆ. ಈಗ ನೀವು ಹೆಚ್ಚು ಪ್ರಯತ್ನಗಳನ್ನ ಮಾಡಿದ್ರೆ ಫಲ ಪ್ರಾಪ್ತಿಯಾಗುವ ಸಾಧ್ಯತೆಗಳು. ಆಗ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ವ್ಯರ್ಥ ಖರ್ಚುಗಳು, ಅಜೀರ್ಣ ಆಗುವಂಥದ್ದು, ವಾಯು ಪ್ರಕೋಪ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ, ಹೊಸ ಸ್ನೇಹ ಸಿಗುವಂಥದ್ದು, ನಿಮ್ಮ ವ್ಯಾಧಿಗಳು ನಿವಾರಣೆ ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಪ್ರಮೋಷನ್. ಈ ವಾರ ಒಟ್ಟು ವೃಷಭ ರಾಶಿಯವರಿಗೆ 5 ದಿನ ಶುಭ ಫಲಗಳು. ಆಗ ವೃಷಭ ರಾಶಿಯವರು ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿಯಾಗಬಾರ್ದು ಅಂದ್ರೆ ಪರಮಾತ್ಮ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ವೃಷಭ ರಾಶಿ ಜಾತಕರು ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ್ ರಾಶಿ. ಮಿಥುನ್ ರಾಶಿಯವರು ಕಾಯ್ತಾ ಇದ್ದೀರಲ್ವಾ? ಗುರುಜಿ ವಾರ ಏನ್ ಭವಿಷ್ಯ ಹೇಳ್ತಾರೆ, ನಮ್ಗೆ ಹೇಗಿದೆ ಫಲಾನುಫಲ ಅಂತ. 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025ವರೆಗೂ ಮಿಥುನ ರಾಶಿ ಭವಿಷ್ಯ. ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಮನೆ ವಿಚಾರದಲ್ಲಿ ವಿವಾದ, ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗುವಂಥದ್ದು, ಭೂಮಿ ವಿಚಾರದಲ್ಲಿ ತೊಂದರೆ, ವಾಹನಗಳ ವಿಚಾರದಲ್ಲಿ ತೊಂದರೆ, ವಿದ್ಯಾರ್ಥಿಗಳು ಗ್ರಾಜ್ಯುಯೇಷನ್ ಯಾರು ಮಾಡ್ತಾ ಇದ್ದಾರೆ, ಯಾವುದೇ ಆಗಿರ್ಬೋದು, ಟೆಕ್ನಿಕಲ್ ಎಜುಕೇಶನ್ ಇರ್ಬೋದು, ಅಕೌಂಟ್ಸ್ ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾರೇ ಡಿಗ್ರಿ ಓದೋರಿಗೆ ಸ್ವಲ್ಪ ಓದೋದಕ್ಕೆ ಅಡೆತಡೆಗಳು, ವಿಘ್ನಗಳು ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಕೆಳಗೆ ಬೀಳುವ ಭಯ ಇರುತ್ತೆ, ನಿದ್ರಾಭಂಗ. ಯಾರಾದ್ರು ಫೋನ್ ಮಾಡ್ಬಿಟ್ರೆ
ನಿದ್ದೆಯಲ್ಲಿ ಬೇಜಾರು, ಸೈಲೆಂಟ್ ಇಟ್ಕೊಳ್ಳೋಣ ಅನ್ಕೊಂಡಿರ್ತೀವಿ. ಏನಾದ್ರೂ ಒಂದು ವಿಷಯ ಹೇಳ್ಬಿಟ್ರೆ ಅದೇ ಜ್ಞಾಪಕ ಬಂದ್ರೆ ನಿದ್ದೆನೇ ಬರಲ್ಲ. ಎಲ್ಲರೂ ಮಲಗಿರ್ತಾರೆ, ಗೊರಕೆ ಸೌಂಡ್ ಬರ್ತಿರುತ್ತೆ, ನಮ್ಗೆ ನಿದ್ದೆ ಬರಲ್ಲ. ಆ ತರ ಆಗ್ಬಿಡುತ್ತೆ ಎಚ್ಚರ. ಅಥವಾ ವಾಹನಗಳಿಂದ ಏನಾದ್ರು ತೊಂದರೆಗಳಾಗ್ಬಿಡ್ಬೋದು. ಸ್ಟಾರ್ಟ್ ಆಗದೆ ಇರೋದು, ಎಲ್ಲೋ ಮಧ್ಯೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಂತೋಗ್ಬಿಡೋದು, ಏನೋ ಒಂದು ತೊಂದರೆ ಆಗುವ ಸಾಧ್ಯತೆ ಇದೆ. ಎಚ್ಚರ. ಇನ್ನು ವಾರದ ಕೊನೆ 3 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದ ಭವಿಷ್ಯ ಹೇಳಿದ್ದೀನಿ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ. ಶಾಂತಿಯುತವಾದಂತಹ ಗೃಹ ಜೀವನವನ್ನು ನಡೆಸ್ತೀರಿ. ಶತ್ರುಗಳನ್ನ ನೀವು ಸೋಲಿಸ್ತೀರಿ, ಹೆಸರುವಾಸಿ ಆಗ್ತೀರಿ ಅನ್ನೋದು ಸೂಚನೆ ತೋರಿಸ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು? ಕಾಲರ ಕಾಲ ಯಾರು? ಮಹಾಕಾಲ ಈಶ್ವರ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನು ಮಾಡಿಸಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಮಾಸ್ ಡೆತ್ ಆಗೋದು ಪ್ರಪಂಚದಲ್ಲಿ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕಟಕ ರಾಶಿಯವ್ರಿಗೆ ಹೇಗಿದೆ ಈಗ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ಕರ್ಕಾಟಕ ರಾಶಿಯವರಿಗೆ ನೆರೆಹೊರೆಯವರಿಂದ ತೊಂದರೆ ಆಗ್ಬೋದು. ಚಿಕ್ಕ ಪುಟ್ಟ ಪ್ರಯಾಣಗಳು ಮಾಡಿದ್ರು ಅಲ್ಲೂ ಕೂಡ ತೊಂದರೆಗಳಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಕಟಕ ರಾಶಿಯವರಿಗೆ ಸ್ನೇಹಿತರಿಂದ ಸಹಾಯ ಆಗುತ್ತೆ. ಸ್ವ ಇಚ್ಛೆಯಿಂದ ತಾವು ಮೇಲೆ ಬರ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧನ ಪ್ರಾಪ್ತಿ, ಒಡವೆಗಳು ನೀವು ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ 5 ದಿನ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಬೇಸರ, ಭಯ. ಭಯಮೇವಸ್ತಿ ಶತ್ರುಹು. ಭಯ ಅನ್ನೋದೇ ಒಂದು ಶತ್ರು. ಭಯ ಪಡಬೇಡಿ, ಬೇಸರನು ಮಾಡ್ಕೋಬೇಡಿ. ಧನ ನಷ್ಟ ಆಗುವ ಸಾಧ್ಯತೆ ಇದೆ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಧನನೇ ಸರ್ವಸ್ವವೂ ಅಲ್ಲ. ಧನ ಇಲ್ಲದೆ ಪ್ರಪಂಚದಲ್ಲಿ ಜೀವನ ಮಾಡೋದು ಕಷ್ಟ. ನೀವು ವಿಡಿಯೋ ನೋಡ್ತಾ ಇದ್ದೀರಾ, ದುಡ್ಡು ಬೇಕೋ ಬೇಡವೋ? ಮೊಬೈಲ್ ಬೇಕು, ಕಂಪ್ಯೂಟರ್ ಬೇಕು, ನೆಟ್ ಪ್ಯಾಕ್ ಹಾಕ್ಸಿರ್ಬೇಕು. ಹಾಗೆ ನಿದ್ರಾಭಂಗ ಆಗ್ಬೋದು. ಮಲಗ್ಬೇಕಾದ್ರೆ ಎಚ್ಚರ. ಫೋನ್ ಸೈಲೆಂಟ್ ಆಗಿ ಇಟ್ಕೊಂಡು ಮಲ್ಕೊಳ್ಳಿ. ಫೋನ್ ದೂರ ಇಟ್ಕೊಳ್ಳಿ. ಮಕ್ಕಳಿಗೆ ಅನಾರೋಗ್ಯ, ಅಪಮಾನ, ಮಕ್ಕಳಿಗೆ ಸೋಲುಂಟಾಗುವ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಜಾತಕರಿಗೆ. ಆಗ ಕರ್ಕಾಟಕ ರಾಶಿ ಜಾತಕರು ಏನ್ ಮಾಡ್ಬೇಕು? ನೀವು ಪರಿಹಾರ ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ. ಕರ್ಕಾಟಕ ರಾಶಿ ಜಾತಕರು ಓಂ ವೀರಭದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕ ಮಾಡಿಸಿ. ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇಲ್ಲ ವೀರಭದ್ರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹರಾಶಿಯವರಿಗೆ ಹೇಗಿದೆ ಫಲಾನುಫಲ? ಬಂಧುಗಳು ಹೊಟ್ಟೆ ಉರಿ ಪಡೋದು, ಬಂಧುಗಳು ನಿಮಗೆ ದುಃಖ ಕೊಡುವ ಸಾಧ್ಯತೆಗಳಿದೆ. ತಂದೆ ವಿಚಾರದಲ್ಲಿ ದುಃಖ ಆಗುವಂಥದ್ದು, ಇವೆಲ್ಲ ಕಂಡು ಬರ್ತಾ ಇದೆ ಸಿಂಹರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹರಾಶಿಯವರಿಗೆ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ, ಕುಟುಂಬದಲ್ಲಿ ವಿದ್ರೆ ಅಥವಾ ಕಣ್ಣುಗಳ ತೊಂದರೆ ಆಗ್ಬೋದು. ಕಣ್ಣಿಗೊಂದು ಸ್ವಲ್ಪ ಕಸ ಹೋಗಿ ಒಂದು ಚೂರು ಕೂದಲು ಹೋದ್ರೂ ಕೂಡ ನೋವು ತೊಳೆಯಕ್ಕಾಗಲ್ಲ. ಇನ್ನು ಕೆಲವರಿಗೆ ಧನ ನಷ್ಟ ಆಗ್ಬೋದು. ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ ನಿಮಗೆ ಜಯ.
ಧನ ಪ್ರಾಪ್ತಿ, ಧೈರ್ಯ ಹೆಚ್ಚಾಗುತ್ತೆ, ಉತ್ತಮ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ, ಎದೆಯಲ್ಲಿ ತೊಂದರೆ, ಹೊಟ್ಟೆ ಏನಾದ್ರೂ ತೊಂದರೆ ಆಗ್ಬೋದು, ಜೊತೆಗೆ ನಿದ್ರಾಭಂಗ ಉಂಟಾಗ್ಬೋದು, ನಿದ್ದೆ ಬರಲ್ಲ ಒಂದೊಂದ್ಸಲ, ಆ ತರ ಏನಾದ್ರು ಸಮಸ್ಯೆ ಉಂಟಾಗ್ಬೋದು. ಈ ವಾರ ಒಟ್ಟು 5 ದಿನ ಎಚ್ಚರ. ಯಾವ ದಿನ? ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಏನ್ ಮಾಡ್ಬೇಕು ಈ ವಾರ? ರುದ್ರ ಕೇಳಬೇಕು. ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಬೇಕು. ರುದ್ರಾಭಿಷೇಕ ಮಾಡಿಸ್ಬೇಕು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಸಿಂಹ ರಾಶಿ ಜಾತಕರಿಗೆ ಕಮ್ಮಿ ಆಗುತ್ತೆ. ಪರಿಹಾರ. ಈಗ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ಸ್ವಲ್ಪ ಕ್ಷಮೆ ಇರಲಿ, ಯಾಕೆಂದ್ರೆ ಪ್ರಯಾಗ್ರಾಜಿಂದ ಬಂದಿರೋದ್ರಿಂದ ನೀರಿನ ವ್ಯತ್ಯಾಸದಿಂದ ಸ್ವಲ್ಪ ನೆಗಡಿಯಾಗಿದೆ. ಕನ್ಯಾ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರ. ಕನ್ಯಾ ರಾಶಿಯರಿಗೆ ಲೈಂಗಿಕ ಸುಖ ಪ್ರಾಪ್ತಿ, ವಿವಾಹ ಯೋಗ, ಕೆಲವರಿಗೆ ಸ್ತ್ರೀಯಿಂದ ಅಪಮಾನ, ತೊಂದರೆ, ಅದರಲ್ಲೂ ಅನ್ಯ ಜಾತಿ ಅನ್ಯ ಧರ್ಮ ಸ್ತ್ರೀಯಿಂದ ತೊಂದರೆ ಆಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ನಿಮಗೆ ಟೈಮಿಂಗ್ ಇರುತ್ತೆ ಅಂದ್ರೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಕಾಣಿಕೆಗಳು ಪ್ರಾಪ್ತಿಯಾಗುತ್ತೆ, ಉನ್ನತವಾದ ಅಂತಸ್ತು ಸಿಗುತ್ತೆ, ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ. ಇನ್ನು ಮಂಗಳವಾರ ಬುಧವಾರ ಕುಟುಂಬದಲ್ಲಿ ದುಃಖ, ಇಲ್ಲ ಧನ ನಷ್ಟ, ಗೌರವ ನಷ್ಟ, ಯಾರ ಜೊತೆಗೂ ವ್ಯಾಜ್ಯಗಳನ್ನ ಮಾಡ್ಕೋಬೇಡಿ, ವ್ಯಾಜ್ಯಗಳಾಗುವ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಶುಕ್ರವಾರ ಮತ್ತು ಹೇಗಿದೆ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ. ಸೋಮವಾರ ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ. ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 4 ದಿನ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥದ್ದು. ಬೇಜಾರು ಮಾಡ್ಕೋಬೇಡಿ. ಕನ್ಯಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿದೆ. ರಿಪೀಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನನಗೂ ಹೇಳ್ಬೇಕಾದ್ರೆ ಅಲ್ಲಿಂದ ಪ್ರಯಾಗ್ರಾಜಿಂದ ಬಂದಿರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ರಿಪೀಟ್ ಮಾಡ್ತಾ ಇದ್ದೀನಿ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ, ಧನ ನಷ್ಟ, ಗೌರವ ನಷ್ಟ, ವ್ಯಾಜ್ಯಗಳಾಗುತ್ತೆ ಬುಧವಾರ ಗುರುವಾರ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ನೆಮ್ಮದಿಯ ಜೀವನ, ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳು ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಮತ್ತು ಹೆಸರುವಾಸಿ ಆಗ್ತೀರಿ. ಒಟ್ಟು ಈ ವಾರದಲ್ಲಿ 5 ದಿನ ಶುಭ ಕನ್ಯಾ ರಾಶಿಯವರಿಗೆ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಎಚ್ಚರ. ಹಾಗಾದ್ರೆ ಕನ್ಯಾ ರಾಶಿಯವರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ಮ ರಾಶಿ ಯಾವುದು? ತುಲಾ ರಾಶಿ. ಯಾರ್ಯಾರು 7ಮ ರಾಶಿ ತುಲಾ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025ರ ತುಲಾ ರಾಶಿ ಭವಿಷ್ಯ. ಶತ್ರುಗಳ ಮೇಲೆ ವಿಜಯ ಪಡಿಬೇಕು ಅಂತ ಸಾಹಸ ಮಾಡ್ತೀರಿ, ದುಡ್ಡು ಖರ್ಚು ಮಾಡ್ತೀರಿ ತುಲಾ ರಾಶಿ ಜಾತಕರು. ಅದೃಷ್ಟ ಮಾಡ್ಕೋಬೇಕು ಅಂತ ಹೋರಾಟ ಮಾಡ್ತೀರಿ. ಯಾಕಂದ್ರೆ ಯಾವಾಗಲೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಅದೃಷ್ಟ ಬಹಳ ಮುಖ್ಯ. ತುಲಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಶೀಘ್ರ ಕೋಪ, ಸಣ್ಣ ಕೋಪ ಬಂದ್ಬಿಡುತ್ತೆ. ಕೋಪ ಒಳ್ಳೇದಾ? ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೇದು ಕೆಟ್ಟ ಗುಣಗಳು ಇರುತ್ತೆ. ಅದನ್ನ ನಮ್ಮಲ್ಲಿ ಜಾಗೃತಿ ಯಾವ್ದು ಮಾಡ್ಕೋಬೇಕು? ಒಳ್ಳೇದು ಮಾಡ್ಕೋಬೇಕು. ಕೋಪವನ್ನ ನೀವು ಮಾಡ್ಕೊಂಡ್ರೆ ಒಳ್ಳೆಯ ಗುಣ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಡಬೇಡಿ.
ಮನೋ ವಿನಯ ನಾಶನ, ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಬೇಸರಗಳಾಗುವಂಥದ್ದು, ಇನ್ನು ಕೆಲವರಿಗೆ ಗಾಯಗಳಾಗ್ಬೋದು, ಇನ್ನು ಕೆಲವ್ರಿಗೆ ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ, ಸೋಮಾರಿತನ ಬರ್ಬೋದು. ಸೋಮವಾರ ಮಂಗಳವಾರ ತುಲಾ ರಾಶಿ ಜಾತಕರಿಗೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಭಾಗ್ಯೋದಯ, ಪ್ರಮೋಷನ್, ಸನ್ಮಾನಗಳಾಗುವಂಥದ್ದು, ಉಲ್ಲಾಸ ಕೂಡ ಪಡ್ತೀರಿ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ, ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರುತ್ತೆ, ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿ ಅಥವಾ ಪತ್ನಿಗೆ ವ್ಯಾಧಿ ಅಥವಾ ಮಕ್ಕಳಿಗೆ ವ್ಯಾಧಿ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ಅಥವಾ ಮಕ್ಕಳಿಗೆ ವ್ಯಾಧಿ ಆಗ್ಬೋದು, ಶತ್ರುಗಳಿಂದ ಅಪಮಾನ ಉಂಟಾಗ್ಬೋದು. ಈ ವಾರ ಒಟ್ಟು 5 ದಿನ ತುಲಾ ರಾಶಿ ಜಾತಕರು ಜಾಗೃತರಾಗಿರಿ. ಹಾಗಾದ್ರೆ ಭಗವಂತ ನಮ್ಮ ಕಣ್ಣು ಕಾಣಿಸ್ತಾನ? ಕಾಣಿಸಲ್ಲ. ದೇವರಿದಾನ ಇಲ್ವೋ? ಇದಾನೆ, ನಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ಪರಮಾತ್ಮನ ಶಿವನ್ನ ಓಂ ಅವ್ಯಕ್ತಾಯ ನಮಃ. ನೋಡಿ, ಕಣ್ಣು ಕಾಣ್ತಾ ಇದ್ರು ಕೂಡ ದೇವರ ಸಹಾಯ ನಮ್ಗೆ ಸಿಗುತ್ತೆ. ಅದಕ್ಕೆ ಶಿವನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರ ಜಪ ತುಲಾ ರಾಶಿ ಜಾತಕರು ಜಪ ಮಾಡ್ತಾ ಎಳ್ನೀರಿಂದ ಶಿವನ ಅಭಿಷೇಕ ಮಾಡಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕಲ್ಲ, ಅದರಿಂದ ಪರಿಹಾರ ನೀವು ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನ ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ ವೃಶ್ಚಿಕ ರಾಶಿ. ನೋಡೋಣ ವೃಶ್ಚಿಕ ರಾಶಿ ಹೇಗಿದೆ ಫಲಾನುಫಲ. ವೃಶ್ಚಿಕ ರಾಶ್ಯಾಧಿಪತಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಸಂಚಾರ. ಮಾತಾಡ್ಬೇಕಾದ್ರೆ ಸ್ವಲ್ಪ ಶಾರ್ಪ್ ಆಗಿ ಮಾತಾಡ್ತೀರಿ, ಡೈರೆಕ್ಟ್ ಆಗಿ ಮಾತಾಡ್ತೀರಿ, ಆದ್ರೆ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು. ಮಾತಾಡ್ಬೇಕಾದ್ರೆ ಎಚ್ಚರ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಜಗಳ ಬೇಕಾ ಬೇಡವೋ? ಬೇಡ ತಾನೆ, ಹುಷಾರಾಗಿ ಮಾತಾಡಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ವಿವಾಹ ಭಾಗ್ಯ. ಎಲ್ಲೋ ನೀವು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತೀರಿ, ಯಾರೋ ಬ್ರೋಕರ್ ಕಾಲ್ ಮಾಡ್ಬೋದು, ಅಥವಾ ಇತರರು ಯಾರೋ ಒಬ್ರು ಕಾಲ್ ಮಾಡ್ಬೋದು, ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗ್ಬೋದು, ವಿವಾಹ ಭಾಗ್ಯ ಉಂಟಾಗುತ್ತೆ. ಗುರುಜಿನಿ ವಿವಾಹ ಭಾಗ್ಯ ಹೇಳಿದ್ರಿ, ನಾನು ವಿವಾಹನೂ ಆದೆ, ಈಗ ಬೇಡ, ಆತರ ಪರಿಸ್ಥಿತಿಗೆ ಬರಬಾರ್ದು. ಈಗಿನ ಕಾಲದಲ್ಲಿ ತುಂಬಾ ಜನ ವಿವಾಹಕ್ಕೆ ಯಾರು ಇಷ್ಟಪಡಲ್ಲ, ಹೆಂಡತಿ ಮಕ್ಕಳು ಸಂಸಾರವೇ ಬೇಡ ಅಂತಾರೆ. ಯಾಕೆ? ನೋಡ್ತಾ ಇದಾರಲ್ಲ ಕಾನೂನು ದುರುಪಯೋಗಗಳು ಮಾಡ್ಕೊಳ್ಳೋದು. ಅದರಿಂದ ವಿವಾಹ ಆಗೋಕ್ಕಿಂತ ಮೊದಲೇ ಇಬ್ಬರ ಜಾತಕಗಳು ತೋರಿಸಿ, ಇನ್ನು ವಿವಾಹ ಆಗಿ ಒಡೆದಾಟ, ಗಲಾಟೆ, ಪೊಲೀಸ್ ಸ್ಟೇಷನ್, ಕೋರ್ಟ್ ಈ ತರ ಸಮಸ್ಯೆ ಅನುಭವಿಸ್ತಿರೋರು ಇಬ್ಬರ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ. ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಶೀಘ್ರ ಕೋಪ ಒಳ್ಳೆದಾ? ಅಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಒಳ್ಳೆ ಗುಣ ಯಾವುದು? ಪ್ರೀತಿಯನ್ನ ನಾಶ ಮಾಡ್ಬಿಡುತ್ತೆ. ಇನ್ನು ಕೆಲವರಿಗೆ ಅಪಘಾತಗಳಾಗ್ಬೋದು, ತಾಯಿಯ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು, ಎಚ್ಚರ. ಇನ್ನು ಮತ್ತೆ ವಾರದ ಕೊನೆ 3 ದಿನ ಮಾನಸಿಕವಾಗಿ ಉಲ್ಲಾಸ. ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಪ್ರಮೋಷನ್, ಸನ್ಮಾನಗಳು. ಒಟ್ಟು ವೃಶ್ಚಿಕ ರಾಶಿಯವರು ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ ಮಂಗಳವಾರ, ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಏನು ಪರಿಹಾರ ಮಾಡ್ಕೋಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಆಗ್ಬಾರ್ದು ಅಂದ್ರೆ ಪರಮಾತ್ಮ ಶಿವ ವಿಶ್ವೇಶ್ವರ, ಓಂ ವಿಶ್ವೇಶ್ವರಾಯ ನಮಃ.
ಆದ್ರೆ ಮನುಷ್ಯರು ಇದು ನನ್ನ ದೇಶ, ನನ್ನ ದೇಶಕ್ಕೆ ಬರಬೇಡಿ, ಇದು ನನ್ನ ಭೂಮಿ, ನನ್ನ ಜಲ, ಯಾರು ಎತ್ಕೊಂಡ್ ಬಂದಿದ್ದೀರಾ ನಿಮ್ ಭೂಮಿ ನಿಮ್ಮ ಜಲ, ಯಾವುದು ಎಲ್ಲ ಈಶ್ವರದ್ದು. ಅಮೆರಿಕದಲ್ಲಿದ್ರೆ ಹೋಗಿ, ಲಂಡನ್ ಇದ್ರೆ ನೀವು ನಿಮ್ ದೇಶಕ್ಕೆ ಹೋಗ್ರಿ. ಎಲ್ಲ ಸೃಷ್ಟಿ ಮಾಡೋ ಭಗವಂತ ಎಲ್ಲರೂ ಸುಖವಾಗಿರ್ಲಿ ಅಂತ ಮಾಡಿದ್ದಾನೆ. ಭೂಮಿಯನ್ನ ಹಂಚ್ಕೊಂತೀವಿ, ಗಾಳಿಯನ್ನ ಹಂಚ್ಕೊಂತೀವಿ, ಜಲ ನೀರನ್ನ ಹಂಚ್ಕೊಂತೀವಿ. ಮನುಷ್ಯ ಎಲ್ಲ ಹಂಚ್ಕೊಂಡು ಸ್ವಾರ್ಥಿಯಾಗಿರೋದ್ರಿಂದ ಇವತ್ತು ಕಲಿಯ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಮನುಷ್ಯನಿಗೆ ದುಃಖ ಜಾಸ್ತಿ. ಇವತ್ತವರೆಗೂ ದೊಡ್ಡಣ್ಣ ಅನ್ಸ್ಕೊಂಡಿರ್ಬೋದು, ಯಾರಾದ್ರೂ ಇಡೀ ವರ್ಲ್ಡ್ ಅನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇದೆಯಾ? ವರ್ಲ್ಡ್ ಅಡ್ಮಿನಿಸ್ಟ್ರೇಷನ್ ಯಾವ್ದಾದ್ರು ನಡೆದಿದ್ಯಾ? ದೇವತೆಗಳನ್ನ ಬಿಟ್ರೆ ಮನುಷ್ಯ ಯಾರು ಕೂಡ ಇಡೀ ವಿಶ್ವವನ್ನ ನಡ್ಸಕ್ಕಾಗಲ್ಲ. ಆದ್ರಿಂದ ಈ ವಿಶ್ವಕ್ಕೆಲ್ಲ ತಂದೆ ಈಶ್ವರ. ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ವೃಶ್ಚಿಕ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಯಾವುದು? ಧನುರ್ರಾಶಿ. ಧನುರ್ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮ ಅಂದ್ರೆ 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನುಸು ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ? ನಿಮಗೆ ಗುರು ಬಲ ಇಲ್ಲ. ಗುರು ಈಗ 6ನೇ ಮನೇಲಿದ್ದಾನೆ. 3ನೇ ಮನೆಯಲ್ಲಿ ಶನಿ ಬಲ ಇದೆ. ಆದ್ರೆ ಸೂರ್ಯನು ಕೂಡ ಅಲ್ಲೇ ಹೋಗಿರೋದ್ರಿಂದ ಶನಿ ಕೂಡ ನಿಮಗೆ ಫಲ ಕೊಡಕ್ಕೆ ತುಂಬಾ ಕಷ್ಟ ಆಗ್ಬೋದು. ಆದ್ರೆ ದೊಡ್ಡ ಮನೆ, ದೊಡ್ಡ ವಾಹನ, ಲಕ್ಸುರಿಯಸ್ ಅನುಭವಿಸುವಂತಹ ಯೋಗ ಇದೆ ಧನುರಾಶಿಯವರಿಗೆ. ಧನುರಾಶಿಯವರಿಗೆ ಈ ವಾರದಲ್ಲಿ 4 ದಿನ ಶುಭ ಫಲಗಳು. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಗುರುವಾರ. ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ನಿಮಗೆ ಬಹಳ ಗೌರವಗಳು ಸಿಗುತ್ತೆ. ಉಲ್ಲಾಸವಾಗಿರ್ತೀರಿ. ಸಂತೋಷ ಹೆಚ್ಚಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧನುರಾಶಿಯವರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಧನುಸು ರಾಶಿ ಜಾತಕರಿಗೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸೂಪರ್. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಶೀಘ್ರ ಕೋಪ ಬರುವಂಥದ್ದು, ಭಯ ಹೆಚ್ಚಾಗುವಂಥದ್ದು. ಭಯಮೇವಸ್ತಿ ಶತ್ರು, ಭಯ ಪಡ್ಬೇಡಿ. ಎಲ್ಲದಕ್ಕೂ ದೇವರಿದ್ದಾನೆ. ಶಿವಂ ಸದಾ ಸಹಾಯತೆ. ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಆಗ ಗ್ರಹಗಳು ನಿಮಗೆ ತೊಂದರೆ ಕೊಡಲ್ಲ. ಗ್ರಹಿ ಕರ್ಮ ಫಲದಾತಃ. ಗ್ರಹಗಳೇ ನಮಗೆ ಕರ್ಮಗಳಿಗೆ ಫಲವನ್ನ ಕೊಡುವಂಥದ್ದು. ಕೋಪವನ್ನ ಮಾಡ್ಕೋಬೇಡಿ. ವಾರದ ಕೊನೆ 3 ದಿನ ಸ್ವಲ್ಪ ಎಚ್ಚರವಾಗಿರ್ರಿ. ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಧನುಸ್ಸು ರಾಶಿ ಜಾತಕರು ಈ ವಾರ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂತ ನಿಮ್ದೇನ ಮನಸ್ಸಿನಲ್ಲಿದ್ರೆ ಓಂ ತ್ರಿಲೋಕೇಶಾಯ ನಮಃ. ನಾವೆಲ್ಲ ವಾಪಸ್ ಹೋಗ್ಬೇಕಲ್ಲ ಈಶ್ವರನ ಹತ್ರ. ಎಲ್ಲರೂ ಏನ್ ಕೇಳ್ತೀವಿ? ಈ ಪ್ರಪಂಚ ಸಾಕು, ನನಗೆ ಮುಕ್ತಿ ಕೊಡು. ಎಲ್ಲಾನ ಓಡಾಡ್ಕೊಂಡ್ ಬರ್ತೀರಾ, ಎಲ್ಲೆಲ್ಲೋ ಹೋಗಿರ್ತೀರಾ, ವಾಪಸ್ ಎಲ್ಗೆ ಹೋಗ್ತೀರಾ? ನಾನು ಯಾವಾಗ ಮನೆಗೆ ಹೋಗ್ತೀನೋ ಅಂತ ಚಿಂತೆ ಇರುತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಮುಕ್ತಿ ಅನ್ನೋದೇ ಆತ್ಮಕ್ಕೆ ಇರುವಂತಹ ಮನೆ. ಅಲ್ಲಿಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಪರಮಾತ್ಮನನ್ನ ಆ ಎಲ್ಲಾ ಲೋಕಗಳಿಗೂ ಈಶ್ವರನೇ ತಂದೆ ಆಗಿರೋದ್ರಿಂದ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಧನುಸು ರಾಶಿ ಜಾತಕರು ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ನೋಡೋಣ
ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮಕರ ರಾಶಿ ಜಾತಕರಿಗೆ ರಾಷ್ಟ್ರಾಧಿಪತಿಯಾದಂತಹ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿ, ಅಷ್ಟಮಾಧಿಪತಿಯಾದಂತಹ ಸೂರ್ಯ ದ್ವಿತೀಯ ಭಾವದಲ್ಲಿ, ಬರೀ ಅಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ. ಮನೆಯಲ್ಲಿ ಕಲಹ ಕಲಹ ಕಲಹ, ಫೈನಾನ್ಷಿಯಲ್ ಪ್ರಾಬ್ಲಮ್, ಕುಟುಂಬದಲ್ಲಿ ಬೇಜಾರು, ಬೇಸರ ಈ ತರ ಇರುತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಮನಸ್ಸು ಏನೇ ಪರಿಸ್ಥಿತಿ ಬಂದರೂ ಕೂಡ ಮನಸ್ಸು ಗಟ್ಟಿಯಾಗಿರುತ್ತೆ, ಪರಿಸ್ಥಿತಿಗಳನ್ನ ಚೆನ್ನಾಗಿ ಎದುರಿಸ್ತೀರಿ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಎದೆನೋವು ಉಂಟಾಗ್ಬೋದು, ಹೊಟ್ಟೆ ತೊಂದರೆ ಆಗ್ಬೋದು, ಕೆಲವು ಸಲ ಜಾಸ್ತಿ ಗ್ಯಾಸ್ಟ್ರಿಕ್ ಆಗ್ಬಿಟ್ರೆ ಆಯಾಸ ಆಗುತ್ತೆ. ಅದಕ್ಕೆ ಅವೆಲ್ಲ ಏನು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿ ತಿನ್ಬೋದು, ಚೆನ್ನಾಗಿ ಓಡಾಡ್ಬೋದು. ಅದೆಲ್ಲದಕ್ಕಿಂತ ನಾವು ತಿನ್ನಕ್ಕೋಸ್ಕರ ಬದುಕಿದೀವ? ನೀವೆಲ್ಲ ಕಮೆಂಟ್ ಮಾಡಿ. ಅಥವಾ ಬದುಕಕ್ಕೋಸ್ಕರ ತಿನ್ಬೇಕಾ? ಓಕೆ ನೋಡ, ಎಲ್ಲ ಕಮೆಂಟ್ ಮಾಡಿ. ಹೊಟ್ಟೆ ತೊಂದರೆ ಆಗ್ಬೋದು, ಆಯಾಸ ಆಗ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು. ಆದ್ರೆ ಇವತ್ತಿನ ಕಾಲದಲ್ಲಿ ಜನ ಬದುಕಕ್ಕೋಸ್ಕರ ನಾವು ತಿನ್ಬೇಕು ಅನ್ನೋದಿಲ್ಲ, ತಿನ್ನಕ್ಕೋಸ್ಕರನೇ ಬದುಕಿದೀವಿ ಅನ್ನೋ ತರ ಕೆಲವರು ಆಕ್ಟ್ ಮಾಡ್ತಿರ್ತಾರೆ. ನಿಮ್ದು ಕಮೆಂಟ್ ಹೇಳಿ, ತಿನ್ಲೇಬೇಕು ಅಥವಾ ತಿನ್ಬಾರ್ದಾ? ತಿನ್ನಕ್ಕೋಸ್ಕರ ಬದುಕ್ಬೇಕಾ ಅಥವಾ ಬದುಕಕ್ಕೋಸ್ಕರ ತಿನ್ಬೇಕಾ? ಮಕರ ರಾಶಿಯವರಿಗೆ ವಾರ ಒಟ್ಟು 5 ದಿನ ಶುಭ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್. ಮದ್ಯ ವ್ಯಾಪಾರದಲ್ಲಿ ಲಾಭ. ದ್ರವ್ಯ ವ್ಯಾಪಾರ ಅಂದಾಗ ಪೆಟ್ರೋಲ್, ಡೀಸೆಲ್, ನೀರಿನ ವ್ಯಾಪಾರ, ಆಯಿಲ್ ಸಂಬಂಧಪಟ್ಟಿದ್ದು ಯಾವುದೇ ವ್ಯಾಪಾರ ಇರಲಿ, ಜಲ ಸಂಬಂಧಪಟ್ಟಿದ್ದು ಎಲ್ಲ ಲಾಭ. ವಿವಾಹ ಭಾಗ್ಯ ನೋಡಿ, ಮಕರ ರಾಶಿಯವರಿಗೆ ವಿವಾಹ ಭಾಗ್ಯ, ಗುರು ಬಲ ಇದೆ, ಶುಕ್ರನು ಕೂಡ ಬಲ ಕೊಡ್ತಾನೆ. ವಿವಾಹ ಭಾಗ್ಯ ಅಂದ ತಕ್ಷಣ, ಗುರುಜಿ ನೀವ್ ಹೇಳಿದ್ರಿ ನಿಜ, ಕರೆಕ್ಟು, ವಿವಾಹ ಸೆಟ್ ಆಯ್ತು. ಕೆಲವರು ಮರು ವಿವಾಹ ಆಗಕ್ಕೂ ಪ್ರಯತ್ನ ಮಾಡ್ತಿರ್ತಾರೆ, ಅವಾಗ್ಲೂ ಹಿಂದೆ ಮುಂದೆ ನೋಡಲ್ಲ. ಅಯ್ಯೋ ಅವ್ರ ಜೀವನನು ಹಾಗೆ ಆಗಿದೆ, ಕೆಟ್ಟೋಗಿದೆ, ನಮ್ ಜೀವನ ಕೆಟ್ಟೋಗಿದೆ, ಈಗ ಮದ್ವೆ ಆಗ್ಬಿಡೋಣ ಅಂತ ಹೋಗ್ಬಿಡ್ತೀರಾ. ಜಾತಕ ತೋರ್ಸ್ರಿ, ಪರಿಹಾರ ಮಾಡ್ಕೊಳ್ಳಿ. ಬರ ಸಾಲಾವಳಿ ಅಲ್ಲ, ಇಬ್ಬರು ಜಾತಕ ತೋರಿಸ್ಬೇಕು. ಯಾಕೆ? ನಿಮಗ್ ಬರುವಂತಹ ಓದು ನಿಮ್ಗೆ ಹೊಂದ್ಕಂತಾರ ಇಲ್ವಾ? ನಿಮ್ಗೆ ಸಿಗುವಂತ ವರನಿಗೆ ಆಯುಷ್, ಆರೋಗ್ಯ, ಮಕ್ಕಳಾಗುವ ಯೋಗ ಇದೆಯಾ ಇಲ್ವಾ? ಅವೆಲ್ಲ ನೋಡ್ಬೇಕು. ಇಬ್ಬರು ಜಾತಕ ತೋರಿಸ್ಬೇಕು. ವೈರಿಗಳನ್ನ ನಿರ್ಮೂಲನೆ ಮಾಡ್ತೀರಿ, ಅಧಿಕಾರ ಪಡಿತೀರಿ, ತಾವು ಮಾಡುವಂತಹ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ, ಅನುಕೂಲಗಳಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ ಮಕರ ರಾಶಿ ಜಾತಕರಿಗೆ. ಗುರುಜಿ ಹಾಗಾದ್ರೆ ಮಕರ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಮ್ಗೆ ಉಂಟಾಗಬಾರದು, ಅದಕ್ಕೆ ನಾವೇನ್ ಮಾಡ್ಬೇಕು, ಏನ್ ಮಂತ್ರ ಜಪ ಮಾಡ್ಬೇಕು ಅಂದಾಗ ನೋಡಿ, ಈಶ್ವರ ಸದಾ ಶಾಶ್ವತ. ಮನುಷ್ಯ ಯಾರಾದ್ರೂ ಶಾಶ್ವತನಾ? ಈ ಶರೀರ ಅಂತೂ ಶಾಶ್ವತ ಅಲ್ವೇ ಅಲ್ಲ. ಓಂ ಶಾಶ್ವತಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ಬೇಕು. ಅಂದ್ರೆ ನಾವೆಲ್ಲ ವಾಪಸ್ ಹೋಗ್ತೀವಿ. ಭಗವಂತ ಯಾವಾಗ್ಲೂ ಕೂಡ ಶಾಶ್ವತವಾಗಿರ್ತಾನೆ. ನಾವು ಮಾಡೋದು ಎಲ್ಲವನ್ನೂ ಕೂಡ ಭಗವಂತನಿಗೆ ಗೊತ್ತು. ಈ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025 ಕುಂಭರಾಶಿ ಭವಿಷ್ಯ. ಕುಂಭರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕೋಪ ಜಾಸ್ತಿ. ಕೋಪ ಬೇಡ. ಕೋಪದಿಂದ ಏನಾಗುತ್ತೆ? ಕಲಹಗಳು, ಆರೋಗ್ಯ ಕೆಟ್ಟರೆ ಪೈಲ್ಸ್ ತೊಂದರೆ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಪತ್ನಿಯ ಜೊತೆ ವಿವಾದ,
ಎಚ್ಚರ. ಒಂದೊಂದ್ಸಲ ಸಿಟ್ಟು ಬಂದ್ರೆ ಹುಚ್ಚಿಡದಂತೆ ಕೂಗಾಡೋದು. ಕೋಪ ಮಾಡ್ಕೋಬೇಡಿ, ಕೋಪ ಬಂದಾಗ ಕಂಟ್ರೋಲ್ ಆಗಲ್ಲ, ಕೂಗಾಡ್ಬಿಡ್ತೀವಿ, ಅದೆಲ್ಲ ಸರಿ ಇಲ್ಲ. ಆ ಟೈಮಲ್ಲಿ ನಾವು ಯಾವುದೇ ಒಂದು ನಿರ್ಣಯಗಳನ್ನ, ದೊಡ್ಡ ದೊಡ್ಡ ನಿರ್ಣಯಗಳನ್ನ ಮಾಡಲೇಬಾರದು. ಕೋಪ ಅನ್ನೋದೇನ್ ಮಾಡುತ್ತೆ, ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ಕಲಹಗಳು ಕೂಡ ಮಾಡ್ಕೋಬಾರ್ದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಭಯ ಪಡಬೇಡಿ, ನಾನು ಆರೋಗ್ಯವಾಗಿದ್ದೀನಿ, ಅಹಂ ಸ್ವಸ್ಥಃ ಅನ್ನುವಂತಹ ಸಂಕಲ್ಪವನ್ನ ಮಾಡಿ. ಕುಂಭರಾಶಿ ಜಾತಕರಿಗೆ ಕೋಪ, ಕಲಹ, ಪೈಲ್ಸ್ ತೊಂದರೆಗಳು ಬಹಳ ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಅಂದ್ರೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂದ್ರೆ ಕೆಮ್ಮು, ನೆಗಡಿ, ಶೀತ. ಈಗ ನನಗೂ ಶೀತ ಆಗಿದೆ, ಯಾಕೆ ವಾತಾವರಣ ಚೇಂಜ್. ಪ್ರಯಾಗ್ರಾಜ್ಗೆ ಹೋಗಿದ್ದೆ, ಉತ್ತರ ಪ್ರದೇಶದ ವಾತಾವರಣ ಎಲ್ಲಿ, ಕರ್ನಾಟಕದ ವಾತಾವರಣ ಎಲ್ಲಿ, ನೀರು ಚೇಂಜ್ ಆಗುತ್ತೆ. ಹಾಗೆ ಒಬ್ಬೊಬ್ಬರಿಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಇಲ್ಲೇ ಇದ್ಬಿಟ್ರಾಗ ಎಲ್ಲರೂ ಹೋದ್ರೆ ಮಾತ್ರ ಆರೋಗ್ಯ ಕೆಡುತ್ತೆ ಅಂತಲ್ಲ, ಇಲ್ಲೇ ಇರೋರ್ಗೂ ಕೂಡ ಆಗುತ್ತೆ. ಪತ್ನಿಯ ಜೊತೆ ವಿವಾದ, ಪುರುಷರಾಗಿದ್ದರೆ, ಸ್ತ್ರೀ ಆಗಿದ್ರೆ ಪತಿಯ ಜೊತೆ ವಿವಾದ. ಇನ್ನು ವಾರದ ಕೊನೆ 3 ದಿನ ಹೆಂಗಿರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್. ಅನೇಕ ವಿಧವಾದ ಕಾಣಿಕೆ ನಿಮಗೆ ಸಿಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ತಾವು ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ಸೇವೆಯಲ್ಲಿ ಬಡ್ತಿ, ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಕುಂಭರಾಶಿ ಜಾತಕರು. ಹಾಗಾದ್ರೆ ಕುಂಭರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕೀಗ? ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ದ್ವಾದಶ 12ನೇ ರಾಶಿ ಮೀನ ರಾಶಿಯವರಿಗೆ 17 ಫೆಬ್ರವರಿ 2025ರಿಂದ 23 ಫೆಬ್ರವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಶುಕ್ರ ಇದ್ದಾನೆ ನಿಮ್ಮ ಜನ್ಮ ರಾಶಿಯಲ್ಲಿ, ಸಂತೋಷ ಕೊಡ್ತಾನೆ. ದುಡ್ಡು ಖರ್ಚು ಮಾಡ್ದಂಗೆಲ್ಲ ಒಳ್ಳೊಳ್ಳೆ ನಿಮಗೆ ಏನಾಗುತ್ತೆ, ದುಡ್ಡು ಕೊಟ್ರೆ ಜನ ಗೌರವನು ಕೊಡ್ತಾರೆ. ನಮ್ಗೇನ್ ಬೇಕೋ ಅವೆಲ್ಲ ಮೆಟೀರಿಯಲಿಸ್ಟ್ ಕೊಂಡ್ಕೋಬಹುದು. ವೃತ್ತಿಯಲ್ಲಿ ಲಾಭ, ಉತ್ತಮ ಆದಾಯ, ಉತ್ತಮ ಆಹಾರ. ಅನ್ನಹೀ ಪೂರ್ಣ ಬ್ರಹ್ಮ. ಒಳ್ಳೊಳ್ಳೆ ಆಹಾರ ಊಟ ಮಾಡ್ತೀರಿ, ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಒಳ್ಳೊಳ್ಳೆ ಬಟ್ಟೆ ಹಾಕೊಳಕ್ಕೂ ಯೋಗ ಇರ್ಬೇಕು. ಒಂದೊಂದ್ಸಲ ಒಳ್ಳೆ ಬಟ್ಟೆ ಇದ್ರೂ ಹಾಕೊಳಕ್ ಮನ್ಸು ಬರಲ್ಲ. ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ 5 ದಿನ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ. ಪೈಲ್ಸ್ ಇರೋರು ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳಾಗ್ಬೋದು, ನೆಗಡಿ, ಕೆಮ್ಮು, ಶೀತ ಈ ತರ ಉಂಟಾಗ್ಬೋದು. ಪೈಲ್ಸ್ ರೋಗ ಇರೋರು ಸಸ್ಯಾಹಾರ, ಸೊಪ್ಪಿನ ಆಹಾರವನ್ನ ತಿನ್ನಿ. ಧನ ನಷ್ಟ ಆಗ್ಬೋದು, ಅನಾವಶ್ಯಕ ಖರ್ಚುಂಟಾಗ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು, ಹೊಟ್ಟೆ ತೊಂದರೆ ಉಂಟಾಗ್ಬೋದು. ಎಚ್ಚರ. ವಾರದ ಕೊನೆ 5 ದಿನ ಮೀನರಾಶಿ ಜಾತಕರಿಗೆ. ಹಾಗಾದ್ರೆ ಮೀನರಾಶಿ ಜಾತಕರು ನೀವೇನು ಮಂತ್ರ ಜಪ ಮಾಡಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು, ನಿಮಗೆ ಒಳ್ಳೇದಾಗ್ಬೇಕು ಅಂದ್ರೆ ನೀವೆಲ್ಲ ಶಿವನ್ನ ಓಂ ಮಹೇಶ್ವರ ಅಂತ, ಓಂ ಮಹೇಶ್ವರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆಲ್ಲ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಭವಿಷ್ಯವನ್ನು ತಿಳಿಸಿದ್ದೀನಿ. ಎಲ್ಲರೂ ಕೂಡ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ, ಶಾಂತಿ ಮಂತ್ರ ಹೇಳ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಸುಖ, ಶಾಂತಿ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ, ನಿಮ್ಮ ಜೀವನ ಮಂಗಳಕರವಾಗಿರ್ಲಿ ಅಂತೇಳಿ ನಾನು ಈ ವಾರ ಭವಿಷ್ಯವನ್ನ ಸಮಾಪ್ತಿ ಮಾಡ್ತಾ ಇದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.